4 ದಶಕಗಳಿಂದ ವಿದ್ಯಾರ್ಥಿಗಳು ಜೊತೆಗೆ ಶಿಕ್ಷಕರ ಪರ ನಿಂತಿದ್ದೇನೆ. ಶೈಕ್ಷಣಿಕ ಸುಧಾರಣೆಗಾಗಿ ನನ್ನನ್ನ ಅರ್ಪಿಸಿಕೊಂಡಿದ್ದೇನೆ. ದೇಶದ ಯುವಕರ ಆಕಾಂಕ್ಷೆಗಳು ಭಾವನೆಗಳನ್ನ ಗೌರವಿಸುವೆ ಅಂತ ಹೇಳಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಭಾರತದ ಯುವ ಪೀಳಿಗೆಯ ಕನಸು ನನಸಾಗಿಸೋದೇ ನನ್ನ ಬದ್ಧತೆ ಅಂತ ಹೇಳಿದ್ದಾರೆ. ನೀಟ್ ಯುಜಿ ಪರೀಕ್ಷೆ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ನಡೀತಾ ಇದೆ. ಮುಂದಿನ ವರ್ಷವೇ ಈ ಪರೀಕ್ಷೆ ಸಿಬಿಟಿ ಮೋಡ್ನಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಸಿಬಿಟಿ ಅಂದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ. ನಾನು ಎಂದಿಗೂ ಕೂಡ ನ್ಯಾಯದ ಪರ ಅಂತ ಹೇಳಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಎಸ್ ವಿವೇಕ್, ಇದೀಗ ಮಾತನಾಡಿರುವಂಥದ್ದು ನಾನು ವಿದ್ಯಾರ್ಥಿಗಳ ಪರವಾಗಿದ್ದೇನೆ ಅನ್ನುವಂಥದ್ದು. ಇದೀಗ ಮುಂದಿನ ವರ್ಷಗಳಲ್ಲಿ ಸಿಬಿಟಿ ಅನ್ನುವ ಮಾದರಿಯಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಸಿಬಿಐ ಈ ಒಂದು ತನಿಖೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು. ಎಲ್ಲಿಯವರೆಗೂ ಬಂದಿದೆ ಈ ಒಂದು ತನಿಖೆ? ಈಗಾಗಲೇ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಆ ಸಂದರ್ಭದಿಂದ ಕೂಡ ಅಷ್ಟೇ ಒಂದಿಷ್ಟು ಈ ರೀತಿಯಾಗಿ, ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಮರುಪರೀಕ್ಷೆ ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸೂಸೈಡ್ ಮಾಡಿಕೊಂಡ್ರು. ಅದೇ ಮುಖ್ಯವಾದಂಥ ಕಾರಣ ಸಿಜೆಪಿ ಹುಟ್ಕೊಳ್ಳೋದಕ್ಕೆ, ಜೊತೆಗೆ ಈ ರೀತಿಯಾಗಿ ಪ್ರತಿಭಟನೆಗಳಾಗೋದಕ್ಕೆ ಅದು ಒಂದು ರೀತಿಯಾಗಿ ಮುಖ್ಯವಾದ ಕಾರಣ ಅಂತಾನೆ ಹೇಳ್ಬೋದು. ಅಲ್ಲಿನಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ಒಂದಿಷ್ಟು ಪ್ರತಿಭಟನೆಗಳು ಸಾಕಷ್ಟು ನಾವು ಜಂತರ್ ಮಂತರ್ನಲ್ಲಿ ನೋಡಿದ್ವಿ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪತ್ರದಲ್ಲೂ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ನಾನು ಸುದೀರ್ಘವಾಗಿ 4 ದಶಕಗಳಿಂದ ಕೂಡ ಅಷ್ಟೇ ನಾನು ವಿದ್ಯಾರ್ಥಿ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಅಂತ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರ ಹಿನ್ನೆಲೆಯನ್ನು ಕೂಡ ನೋಡ್ತಾ ಹೋದ್ರೆ, ಇದೇ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಬಾರಿ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಕೂಡ ಸುಮಾರು 1400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಜೊತೆಗೂಡಿಸ್ಕೊಂಡು ಅವರು ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡಿರ್ತಾರೆ ಸರ್ಕಾರದ ವಿರುದ್ಧ. ಈಗ ಅವರು ಎಜುಕೇಶನ್ ಮಿನಿಸ್ಟರ್ ಆದ ಬಳಿಕ, ಅವರು ಒಂದು ರೀತಿಯಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನ್ನ ವಹಿಸಿಕೊಂಡ ಬಳಿಕ ಅವರ ಮೇಲೆ ಕೂಡ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ, ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ರೀತಿಯಾಗಿ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿರುತ್ತು ಅಂತಾನೆ ಹೇಳ್ಬೋದು ಬಹುಶಃ. ಯಾಕಂದ್ರೆ ಅವರೇ ಒಂದೊಮ್ಮೆ ಪ್ರಶ್ನೆ ಪತ್ರಿಕೆ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂಥವ್ರು, ಅವರು ಅಂತ ಪೊಸಿಷನ್ ನಲ್ಲಿ ಹೋಗಿ ಕೂತಂತ ಸಂದರ್ಭದಲ್ಲಿ ಅವರು ಕೂಡ ಆ ಇಲಾಖೆಯನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಪ್ರಶ್ನೆ ಪತ್ರ ಲೀಕ್ ಆದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಸಾಕಷ್ಟು ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇಂತಹ ಸಂದರ್ಭದಲ್ಲಿ ಅವರ ರಾಜೀನಾಮೆಯನ್ನು ಕೂಡ ಒಂದ್ ಕಡೆ ಸಿಜೆಪಿ ಕೇಳ್ತಾ ಇತ್ತು, ಅದು ಕೂಡ ದೊಡ್ಡ ಮಟ್ಟದ ಹೋರಾಟಗಳನ್ನೇ ನಡೆಸ್ತಾ ಇತ್ತು ಒಂದಿಷ್ಟು ದಿನಗಳಿಂದ. ಜೊತೆಗೆ ದೇಶವ್ಯಾಪಿ ಕರೆಯನ್ನ ಕೂಡ ಕೊಟ್ಟಿತ್ತು, ನೀವು ಕೂಡ ಹೋರಾಟ ಮಾಡಿ ಅಂತ. ಜೊತೆಗೆ ಈಗಾಗಲೇ ಕೈ ಜೋಡಿಸುವಂತೆ ಅವರ ಜೊತೆಗೆ ಬೇರೆ ಬೇರೆ ಪಕ್ಷಗಳು, ಮತ್ತೆ ಒಂದಿಷ್ಟು ಪಕ್ಷಗಳಾಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಪಕ್ಷ, ವಿರೋಧಿ ಪಕ್ಷ ಅಂತ ಏನಿದೆ ಈಗಾಗಲೇ ಏನು ದೇಶದಲ್ಲಿ ಸರ್ಕಾರ ಏನ್ ನಡೀತಾ ಇದೆ, ಬಿಜೆಪಿ ಸರ್ಕಾರ ನಡೀತಾ ಇದೆ, ಬಿಜೆಪಿ ಸರ್ಕಾರದ ವಿಪಕ್ಷವಾಗಿರುವಂತಹ ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳೇನೆಲ್ಲ ಇದೆ, ಈ ಎಲ್ಲ ಪಕ್ಷಗಳು ಕೂಡ ಒಟ್ಟುಗೂಡಿಸ್ಕೊಂಡು ನಾವು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳ್ತೀವಿ, ನಾವು ವಿದ್ಯಾರ್ಥಿಗಳ ಪರ ನಿಲ್ತೇವೆ ಅಂತ ಅವರು ಕೂಡ ಮುಂದಾಗಿದ್ರು. ಇದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಒತ್ತಡಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಸಾಕಷ್ಟು ಒತ್ತಡ ಕೂಡ ಸರ್ಕಾರದ ಮೇಲೆ ಬೀಳ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ನಾವು ಏನಾದ್ರೂ ಮಾಡ್ಬೇಕಲ್ಲ ಅಂತ ಒಂದ್ ಕಡೆ ಪಾರ್ಲಿಮೆಂಟ್ ಸೆಷನ್ ಕೂಡ ನಡೀತಾ ಇರಲಿಲ್ಲ. ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಶ್ನೆಗಳು, ಸಾಕಷ್ಟು ಒಂದ್ ರೀತಿಯಾಗಿ ಹೈ ಟೆನ್ಷನ್ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆ ನಿಟ್ಟಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಈಗ ತೆಗೆದುಕೊಂಡಿರತಕ್ಕಂಥದ್ದು. ಈಗಾಗಲೇ ದೇಶದಾದ್ಯಂತ ಏನು ಸಿಜೆಪಿ ಪಾರ್ಟಿ ಅಂತಿದ್ದಾರೆ, ಅವರೆಲ್ಲರೂ ಕೂಡ ಸದ್ಯದ ಮಟ್ಟಿಗೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ನಮ್ಮ ಗೆಲುವು ಸಿಕ್ಕಿದೆ, ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ, ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ ನಾವು, ಎಷ್ಟು ಜನರಿಗೆ, ಎಷ್ಟು ವಿದ್ಯಾರ್ಥಿಗಳಿಗೆ, ಎಷ್ಟು ಜನ ಅಲ್ಲಿ ಪ್ರತಿಭಟನೆಗೆ ಬಂದಂತವ್ರಿಗೆ, ಜಂತರ್ ಮಂತರ್ಗೆ ಬಂದಂತವ್ರಿಗೆ ಎಲ್ಲರಿಗೂ ಕೂಡ ಒದೆ ಬಿದ್ದಿದ, ಆ ಒದೆಗೆ ಪ್ರತಿಫಲವಾಗಿ ಇವತ್ತು ಅವರು ಕೂಡ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ನಮಗೆ ಜಯ ಸಿಕ್ಕಿದೆ ಅಂತ ಹೇಳಿ ಅವರು ಒಂದ್ ಕಡೆ ಖುಷಿಯಲ್ಲಿ ಇದ್ದಂತಾರೆ, ಇನ್ನೊಂದು ಕಡೆ ಈಗಾಗಲೇ ಸರ್ಕಾರದ ಭಾಗವಾಗಿರುವಂತವ್ರು ಎಲ್ಲರೂ ಕೂಡ ಒಂದ್ ರೀತಿಯಾಗಿ ನಮಗೊಂದು ಮುಜುಗರ ಕೇಡೆ ಮಾಡಿಕೊಟ್ಟಂತ ಸಂದರ್ಭ. ಇದನ್ನ ಯಾವ ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ಬೇಕಂತ ಸಾಕಷ್ಟು ಯೋಚನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಇದಾದ ಬಳಿಕ ಯಾವ ರೀತಿಯಾಗಿ ಬಿಜೆಪಿ ಇದನ್ನ ತೆಗೆದುಕೊಳ್ಳುತ್ತೆ, ಬಿಜೆಪಿ ಹೆಂಗೆ ಇದನ್ನ ಫೇಸ್ ಮಾಡುತ್ತೆ ಅನ್ನೋದು ಒಂದ್ ಕಡೆ ಪ್ರಶ್ನೆ ಇರತಕ್ಕಂಥದ್ದು. ಜೊತೆಗೆ ಈಗಾಗಲೇ ವಿಪಕ್ಷದವರು ಇದೊಂದೇ ವಿಚಾರವನ್ನ ಇಟ್ಕೊಂಡು ಅಸ್ತ್ರ ಮಾಡಿಕೊಂಡು ಸರ್ಕಾರಕ್ಕೆ ಪದೇ ಪದೇ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ರು. ಈಗ ಈ ಅಸ್ತ್ರಕ್ಕೆ ಕಂಪ್ಲೀಟ್ಲಿ ಅವ್ರಿಗೂ ಕೂಡ ಜಯ ಸಿಕ್ಕಿರ್ತಕ್ಕಂಥದ್ದು. ಇದರ ಮುಂದಿನ ಫೇಸ್ ಅವ್ರು ಕೂಡ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಗಂಗಾ, ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದೀಗ 20 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ನಾನು ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ.
ಜವಾಬ್ದಾರಿಯಿಂದ ಹಿಂದೆ ಸರಿದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿರುವಂಥದ್ದು. 4 ದಶಕಗಳಿಂದ ವಿದ್ಯಾರ್ಥಿಗಳು ಜೊತೆಗೆ ಶಿಕ್ಷಕರ ಪರ ನಾನು ನಿಂತಿದ್ದೇನೆ ಅಂತ ಹೇಳಿದ್ದಾರೆ. ಶೈಕ್ಷಣಿಕ ಸುಧಾರಣೆಗಾಗಿ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ ಅಂತ ಪ್ರಧಾನ್ ಅವರು ಹೇಳಿರುವಂಥದ್ದು. ದೇಶದ ಯುವಕರ ಆಕಾಂಕ್ಷಿಗಳು ಜೊತೆಗೆ ಭಾವನೆಗಳನ್ನ ನಾನು ಗೌರವಿಸುವೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಭಾರತದ ಯುವ ಪೀಳಿಗೆಯ ಕನಸನ್ನ ನನಸಾಗಿಸುವುದೇ ನನ್ನ ಬದ್ಧತೆ ಅಂತ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ರಾಜೀನಾಮೆಯ ನಂತರ.